ಪ್ರಕ್ರಿಯೆ ಆಗಿತ್ತು. ನಮ್ಮಲ್ಲಿ ಒಂದು ಹಳ್ಳಿ ವ್ಯವಸ್ಥೆ ಇರೋದ್ರಿಂದ ಪಾಲಕರು ಪದೇ ಪದೇ ಸೇರೋದು ಕಷ್ಟ ಆಗುತ್ತೆ. ನಾವು ಒಂದು ಸಭೆ ಮಕ್ಕಳ ದಿನಾಚರಣೆ ಎಲ್ಲ ಒಂದು ಪಾಲಕರಿಗೆ ಕರೆಸ್ತಾ ಇದ್ದೀವಿ. ಮಕ್ಕಳ ಒಂದು ಪಾಲಕ ಪೋಷಕರು ಮತ್ತು SDMC ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವತ್ತಿನ ದಿನನೇ ಕೂಡ ತಮ್ಮದು ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ, ಎಲ್ಲರ ಜೊತೆ ಒಂದು ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಒಂದು ನಿಟ್ಟಿನಲ್ಲಿ ಒಂದು HM ಸರ್ ಅವರು ಮಾತಿನಿಂದ ಇವತ್ತಿನ ದಿನ ನಾವು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿ ನಮ್ಮ ಒಂದು ಕಾರ್ಯಾಚರಣೆಯನ್ನು ಹಂಚಿಕೊಳ್ಳಿಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ಸುಮಾರು ನಾವು ನನ್ನ ಪರಿಚಯ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಹನುಮಂತರಾಯ್ ಅಂತ ಹೇಳಿ. ನಮ್ಮ ಆಳಂದ ತಾಲೂಕಾ ಪಂಚಾಯತಿಯಲ್ಲಿ ಒಂದು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಒಂದು 4 ವರ್ಷ ಆಯ್ತು. ನಮ್ದು ಮೂಲತಃ ಜೇವರ್ಗಿ ತಾಲೂಕಿನವರು. ನಾವು ಪ್ರಕ್ರಿಯೆ ಏನ್ ಮಾಡ್ತಾ ಇರೋದಂದ್ರೆ, ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಎಲ್ಲ ಯೋಜನೆಗಳು ಬರ್ತಕ್ಕಂಥದ್ದು ಒಂದು ಸಾಮಾಜಿಕ ಪರಿಶೀಲನೆ ಮಾಡ್ತಕ್ಕಂಥದ್ದಾಗಿತ್ತು. ಅದ್ರ ಜೊತೆಗೇನೆ ಒಂದು ಸಮಯ ಕೊಟ್ಬಿಟ್ಟು ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ತಮ್ಮ ಶಾಲೆಯಲ್ಲಿ ಕೂಡ ಒಂದು ಸಮಗ್ರವಾಗಿ ಒಂದು ಸಮಗ್ರ ಶಿಕ್ಷಣ ಬಗ್ಗೆ ಒಂದು ಪರಿಶೀಲನೆ ಮಾಡಲಿಕ್ಕೆ ಒಂದು ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ತಮ್ಮ ಶಾಲೆಯಲ್ಲಿ ಕೂಡ ನಾವು ಮಾಡಿದ್ದೀವಿ. ಅದರಲ್ಲಿ ನಾವು ಏನ್ ಚರ್ಚೆ ಮಾಡ್ಬೇಕಾಗಿರೋದಂದ್ರೆ, ಮುಖ್ಯವಾಗಿ ಪಾಲಕರ ಬಗ್ಗೆ ಒಂದು ಚರ್ಚೆ ಮಾಡ್ತಕ್ಕಂಥದ್ದಾಗಿರ್ತದೆ, ಮತ್ತು ಮಕ್ಕಳ ಬಗ್ಗೆ ಆಗಿರ್ತದ, ಮತ್ತು ಶಿಕ್ಷಕರ ಬಗ್ಗೆ, ಮತ್ತು ಶಾಲೆಯ ಗುಣಮಟ್ಟ, ಮತ್ತು ಶಾಲೆಯ ಒಂದು ವಾತಾವರಣ, ಒಂದು ಸ್ವಚ್ಛತೆ, ಮತ್ತು ಶೌಚಾಲಯ, ಆಟದ ಮೈದಾನ, ಕಟ್ಟಡ ಕೊಠಡಿಗಳು, ಮತ್ತು ಅಡಿಗೆ ಕೊಠಡಿಗಳು, ದಾಸ್ತಾನು ಕೊಠಡಿಗಳು, ಒಂದು ಆಫೀಸ್ ರೂಮ್ಗಳು ಆಗಿರ್ಬೋದು, ಹಲವಾರು ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ಒಂದು ಚರ್ಚೆ ಮಾಡ್ತಕ್ಕಂಥದ್ದು ಇರ್ತದ. ಮತ್ತು ಕುಡಿಯ ನೀರಿನ ಸಲುವಾಗಿ ಶುದ್ಧವಾಗಿ ಮಕ್ಕಳಿಗೆ ಒಂದು ಕುಡಿಯ ನೀರಿನ ವ್ಯವಸ್ಥೆನೂ ಕೂಡ ಆಗಿರ್ಬೇಕಂತಕ್ಕಂಥದ್ದು ಆಗಿರ್ತದ. ಬಟ್ ನಾವು ಇಲ್ಲಿ ಗಮನಿಸಿದಂಗೆ ತಮ್ಮ ಶಾಲೆ, ನಾನು ಸುಮಾರು ಈ ಒಂದು ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಒಂದು 40 ಶಾಲೆಗಳನ್ನು ಭೇಟಿ ನೀಡಿದ್ದೀನಿ. 40 ಶಾಲೆಗಳಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಬಟ್ ಆ ಶಾಲೆಗಳಲ್ಲಿ ಕೂಡ ನಿಮ್ಮ ಒಂದು ಸಕ್ಕರೆಯ ಶಾಲೆ ಹೆಂಗಿದೆ ಅಂದ್ರೆ, ನನಗೆ ತುಂಬಾ ಸ್ವೀಟ್ ಸಕ್ಕರೆ ತರಾನೇ ಅನ್ಸ್ಬಿಟ್ಟಿದೆ. ಯಾವ ತರ ಅಂದ್ರೆ ನನ್ನ ಭಾಷೆಯಲ್ಲೇ ಹೇಳ್ತಾ ಇದ್ದೀನಿ. ನಾವು ಇದ ತರ ಅಂದ್ರೆ ಹೆಸರು ಹೆಂಗಿದೆ ಗ್ರಾಮದ ಹೆಸರು, ಅದೇ ತರ ಸ್ವೀಟ್ ಆಗಿದೆ ತಮ್ಮ ಶಾಲೆ. ವಾತಾವರಣ ಚೆನ್ನಾಗಿದೆ, ಒಂದು ಇರ್ತಕ್ಕಂತ ಒಂದು ಆಟದ ಮೈದಾನ ಆಗಿರ್ಬೋದು ತುಂಬಾ ಕ್ಲೀನ್ ಆಗಿಟ್ಟಿದ್ದಾರೆ, ಸ್ವಚ್ಛತೆಯಿಂದ ಗೋಳಿಸಿದ್ದಾರೆ. ಇದು ಸ್ವಚ್ಛತೆಯಿಂದ ಎಷ್ಟು ಸ್ವಚ್ಛತೆ ಆಗಿರ್ತಾರೆ, ಮಕ್ಕಳಿಗೆ ಒಂದು ಅನಾರೋಗ್ಯದಿಂದ ದೂರ ಆಗ್ತಾರೆ. ಅನಾರೋಗ್ಯ ಯಾವುದೇ ರೀತಿ ಅವರಿಗೆ ಮಕ್ಕಳಿಗೆ ತಗಲಲ್ಲ. ಇದೇ ರೀತಿ ಒಂದು ಸ್ವಚ್ಛತೆ ಬಗ್ಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ಮುಖ್ಯ ಗುರುಗಳು ಮತ್ತು SDMC ಅಧ್ಯಕ್ಷರಿಗೆ, ಸದಸ್ಯರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತೆ ಅದರಂಗೆ ಬಿಸಿ ಊಟದ ಒಂದು ಇದು ಮಾಡಿದ್ರೆ ಒಂದು ಯಾವುದೇ ರೀತಿ ಕೊರತೆ ಇಲ್ಲದೆ ಹಂಗೆ ಅವರು ಕೂಡ ಅಡಿಗೆ ಒಂದು ಸಹಾಯಕರು ತುಂಬಾ ಒಂದು ಮನೆಯಲ್ಲಿ ಯಾವ ರೀತಿ ಮನೆಯಲ್ಲಿ ಕೆಲವರು ಮನೆಯಲ್ಲಿ ಕೂಡ ಒಂದು ರೈತರು ಇರೋದ್ರಿಂದ ಸಮಯದ ಸರಿಯಾಗಿ ಮಕ್ಕಳಿಗೆ ಊಟ ಬಡಿಸಕ್ ಆಗಲ್ಲ, ಏರುಪೇರು ಆಗ್ತಿರ್ತದೆ ಮನೆಯಲ್ಲಿ ಕೂಡ. ಆದ್ರೆ ಇಲ್ಲಿ ಶಾಲೆಯಲ್ಲಿ ಆಗಿಲ್ಲ, ಒಂದು ಸಮಯಕ್ಕೆ ಸರಿಯಾಗಿ ಅವರಿಗೆ ಬಿಸಿಯಾಗಿ ಒಂದು ಅಡಿಗೆ ಬಡಿಸ್ತಕ್ಕಂಥ ವ್ಯವಸ್ಥೆ, ಸರ್ಕಾರದ ಯೋಜನೆ ಏನಿದೆ ಅದನ್ನು ಪಾರದರ್ಶಕವಾಗಿ ತಲುಪಲಿಕ್ಕೆ ತುಂಬಾ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಬಾಳೆಹಣ್ಣು, ತೆಂಗಿನ ಚಕ್ಕಿ ಈ ತರ ಏನಾದ್ರು ಒಂದು ಸರ್ಕಾರಿ ಯೋಜನೆಗಳು ಅದಾವಲ್ಲ, ಅವರು ಕೂಡ ಒಂದು ಪರಿಣಾಮಕಾರಿಯಾಗಿ ನಡೀತಕ್ಕಂಥ ವ್ಯವಸ್ಥೆ ಕಂಡುಕೊಂಡಿದ್ದೀವಿ ತಮ್ಮ ಶಾಲೆಯಲ್ಲಿ. ಮತ್ತು ಅದರಂತೆ ತಮ್ಮ ಆರ್ಥಿಕ ವರ್ಷದಲ್ಲಿ, ಹಿಂದಿನ ವರ್ಷದಲ್ಲಿ ತಮ್ಮ ಶಾಲೆಗೆ ಬಂದಿರತಕ್ಕಂಥ ಅನುದಾನದ ವೆಚ್ಚನೂ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ಕ್ಯಾಶ್ ಬುಕ್ ನೋಡಿದ್ದೀವಿ ಮತ್ತು ವೋಚರ್ಸ್ ನೋಡಿದ್ದೀವಿ, ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ನಮಗೆ ದಾಖಲಾತಿಯನ್ನು ಹಾಜರುಪಡಿಸಿದ್ದಾರೆ. ಆದರೆ ಒಟ್ಟಾರೆಯಾಗಿ ಒಂದು ಪ್ರಾರಂಭಿಕ ಶುಲ್ಕ ಅಂದ್ರೆ 2023-24ನೇ ಸಾಲಿಂದು ಅನುದಾನ ಹೇಳ್ತಾ ಇದ್ದೀನಿ. ಹಿಂದಿನ ವರ್ಷದ್ದು ಪ್ರಾರಂಭಿಕ ಶುಲ್ಕ 24,971 ರೂಪಾಯಿ ಇತ್ತು. ಅದರ ಬಡ್ಡಿ 155 ಬಂದಿದೆ. ಮತ್ತು ಶಾಲಾ ಅನುದಾನ ಶೂಸ್ ಸಲುವಾಗಿ 30,285 ರೂಪಾಯಿ ಬಂದಿರತಕ್ಕಂಥದ್ದು. ಮತ್ತೆ ಶಾಲಾ ಅನುದಾನ 25,000 ಬಂದಿರತಕ್ಕಂಥದ್ದು. ಮತ್ತೆ ಶಾಲಾ ಅನುದಾನ 1800 ಬಂದಿರತಕ್ಕಂಥದ್ದು. ಮತ್ತು ಬ್ಯಾಂಕ್ ಬಡ್ಡಿ 256 ಬಂದಿರತಕ್ಕಂಥದ್ದು. ಮತ್ತೆ ಬ್ಯಾಂಕ್ ಬಡ್ಡಿ 400. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ಕೆಲವರು ತಲೆಯಲ್ಲಿ ಏನಿರ್ತದೆ ಪಾಲಕರು ಪೋಷಕರಲ್ಲಿ, ಶಾಲೆಗೆ ಅನುದಾನ ಸಾಕಷ್ಟು ಬರ್ತದೆ, ಯಾವ್ದಕ್ ಬಳಕೆ ಮಾಡ್ತಾರೆ ಯಾವ್ದು ಗೊತ್ತೇ ಇರಲ್ಲ, ಹೆಂಗ್ ಮಾಡ್ತಾರೆ, ಏನೋ ಒಂದು ಗೊಂದಲ ಇರಬಾರ್ದು ಅಂತಕ್ಕಂಥದ್ದು ಉದ್ದೇಶದಿಂದ ನಾನು ಓದ್ತಾ ಇದ್ದೇನೆ. ನಾವು ಏನು ವರದಿ ಮಾಡಿದ್ದೀವಿ ಅಂತಕ್ಕಂಥದ್ದು. SDMC ಅವರಿಗೆ ಖರ್ಚಿಗೆ ಒಂದು 2,000 ರೂಪಾಯಿ ಒಂದು ಅನುದಾನ ಬಂದಿರತಕ್ಕಂಥದ್ದು. ಶಾಲಾ ಅನುದಾನ 9,000
40,416 ರೂಪಾಯಿ ಬಂದಿರತಕ್ಕಂಥದ್ದು. ಮತ್ತು ಶಾಲಾ ಅನುದಾನ 40,500 ಬಂದಿರತಕ್ಕಂಥದ್ದು. ಮತ್ತೆ ಶಾಲಾ ಅನುದಾನ 10,000 ರೂಪಾಯಿ ಬಂದಿರತಕ್ಕಂಥದ್ದು. ಬ್ಯಾಂಕ್ ಬಡ್ಡಿ 264 ಬಂದಿರತಕ್ಕಂಥದ್ದು. ಮತ್ತೆ ಶಾಲಾ ಅನುದಾನ 6,000 ರೂಪಾಯಿ ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ಆರ್ಥಿಕ ವರ್ಷದಲ್ಲಿ ಸರ್ಕಾರದಿಂದ ಒಂದು ಅನುದಾನ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಪ್ರಾರಂಭಿಕ ಶುಲ್ಕ ಮತ್ತು ಬಂದಿರತಕ್ಕಂತ ಅನುದಾನ 1,51,049 ರೂಪಾಯಿ ಆಗಿರ್ತದ. ಆದ್ರೆ ಈ ಅನುದಾನ ಒಂದು ಸರ್ಕಾರದ ಸುತ್ತೋಲೆ ಪ್ರಕಾರ, ನಿಯಮಾವಳಿ ಪ್ರಕಾರ ಖರ್ಚು ಮಾಡ್ಬೇಕಾಗಿರ್ತದ. ಕುಡಿಯ ನೀರಿಗೆ ಇಂತಿಷ್ಟು ಬಂದಿರತಕ್ಕಂಥದ್ದು ಕುಡಿಯ ನೀರಿಗೆ ಖರ್ಚು ಮಾಡ್ಬೇಕು, ಬೇರೆ ಖರ್ಚು ಮಾಡ್ಲಿಕ್ಕಿಲ್ಲ. ಸ್ವಚ್ಛತೆ ಸಲುವಾಗಿ ಬಂದಿರತಕ್ಕಂತ ಅನುದಾನ ಸ್ವಚ್ಛತೆ ಸಲುವಾಗಿ ಖರ್ಚು ಮಾಡ್ತಕ್ಕಂಥದ್ದು. ಸ್ವಚ್ಛತೆ ಅಂತಂದ್ರೆ ಒಂದು ಶೌಚಾಲಯ ಸ್ವಚ್ಛತೆ ಮಾಡೋದು, ನೀರಿನ ಟ್ಯಾಂಕ್ ಸ್ವಚ್ಛತೆ ಮಾಡೋದು, ಅಡಿಗೆ ರೂಮ್ ಸ್ವಚ್ಛತೆ ಮಾಡೋದು, ಈ ತರ ಅದಕ್ಕೆ ಯಾವ್ದು ರೀತಿ ಅನುದಾನ ಬಂದಿರ್ತದೆ ಅದಕ್ಕೆ ಬಳಕೆ ಮಾಡಿ ಒಂದು ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಹಾಗಾಗಿ ಖರ್ಚು ಮಾಡಿರ್ತಕ್ಕಂಥ ಅನುದಾನ ಒಂದು ಶಾಲಾ ಸಾಮಗ್ರಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 7,206 ರೂಪಾಯಿ. ಮತ್ತು ಶಿಕ್ಷಕರ ಒಂದು ಕಾಂಟಿಜೆನ್ಸಿ ಅಂತೇಳಿ ಬಂದಿರತಕ್ಕಂಥದ್ದು 4,548 ರೂಪಾಯಿ. ಶಿಕ್ಷಕರು ಅಂತಂದ್ರೆ ಅವ್ರಿಗೆ ಪಾಠ ಮಾಡ್ತಕ್ಕಂಥ ಪ್ರಯೋಗ ಮಾಡಿಸೋ ಸಲುವಾಗಿ ಏನಾದ್ರೂ ಸಾಮಗ್ರಿ ಬೇಕಾದ್ರೆ ಅಂತ ಅವಶ್ಯಕತೆ ಅವರಿಗೆ ಒಂದು ತಂದು ಕೊಡಕ್ಕೆ ವ್ಯವಸ್ಥೆ ಖರ್ಚು ಮಾಡಿರ್ತಕ್ಕಂಥದ್ದು. ಆಮೇಲೆ ಶೌಚಾಲಯ ರಿಪೇರಿಗೆ 1,800 ಖರ್ಚು ಮಾಡಿರ್ತಕ್ಕಂಥದ್ದು. ಆಮೇಲೆ ಶೌಚಾಲಯ ಮತ್ತು ಕುಡಿಯುವ ನೀರಿಂದು ರಿಪೇರಿ ಅಥವಾ ಅದರ ಸಲುವಾಗಿ ಖರ್ಚು ಮಾಡಿರ್ತಕ್ಕಂಥ 4,769 ರೂಪಾಯಿ. ಮತ್ತು ಸುಸಾಕ್ಷಿಗೆ ಬಂದಿರತಕ್ಕಂತ ಅನುದಾನ ಪೂರ್ತಿಯಾಗಿ 30,580 ರೂಪಾಯಿ ಆ ಸುಸಾಕ್ಷಿಗೆ ಒಂದು ಖರ್ಚು ಮಾಡಿರ್ತಕ್ಕಂಥದ್ದು. ಮತ್ತು ಸಾಮಗ್ರಿ ಖರೀದಿ 3,510 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು. ಇತರೆ ಒಂದು ಸಾಮಗ್ರಿ ಖರ್ಚು 5,684 ರೂಪಾಯಿ. ಈ ರೀತಿಯಾಗಿ ಒಟ್ಟಾರೆಯಾಗಿ ತಮ್ಮ ಒಂದು ಹಿಂದಿನ ವರ್ಷದಲ್ಲಿ ತಮ್ಮ ಶಾಲೆಗೆ ಸರ್ಕಾರದ ಬಂದಿರೋ ಅನುದಾನ ನಿಯಮಾವಳಿ ಪ್ರಕಾರ ಖರ್ಚು ಮಾಡಿರ್ತಕ್ಕಂಥದ್ದು ಒಟ್ಟು 58,970 ರೂಪಾಯಿ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಮತ್ತು ಅದರಂಗೆ ಈಗ ಉಳಿತಾಯ ಅನುದಾನ 55 ಖರ್ಚಾಗಿರೋದು, ಉಳಿತಾಯ 92,952 ರೂಪಾಯಿ ಹಿಂದಿನ ವರ್ಷದಲ್ಲಿ ಒಂದು ಖರ್ಚಾಗಿರ್ತಕ್ಕಂಥದ್ದು. ಈ ವರ್ಷದಲ್ಲಿ ಇದನ್ನು ಬಳಕೆ ಮಾಡಿಕೊಂಡು ಇದು ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ತದ. ಈ ರೀತಿಯಾಗಿ ಒಟ್ಟು 52,000 ಮಾತ್ರ ಒಂದು ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು ತಮ್ಮ ಶಾಲೆಯಲ್ಲಿ. ಇನ್ನು ಶಿಕ್ಷಣ ಪ್ರೇಮಿ ತಮ್ಮ ಊರಿನ ಗ್ರಾಮಸ್ಥರು ಮುಖಂಡರು ಅದು ದೇಣಿಗೆ ನೀಡಿ ಅದು ಬೇರೆ ವಿಷಯ. ತಮ್ಮ ಶಾಲೆಗೆ ಸಂಬಂಧಿಸಿದಂಗೆ ಸರ್ಕಾರಿದು ಬಂದಿರ್ತಕ್ಕಂಥದ್ದು ಇಷ್ಟೇ ದುಡ್ಡು. ಕೆಲವರು ಹೇಳ್ತಾರೆ SDMC ಅಧ್ಯಕ್ಷರು ಸದಸ್ಯರು ಏನ್ ಮಾಡಿದಾರೆ, ಏನು ಸರ್ಕಾರ ನಮ್ಮ ಶಾಲೆಗೆ ಸಾಕಷ್ಟು ಬರ್ತದ, ಏನ್ ಖರ್ಚು ಮಾಡ್ತಾರೆ ನಮ್ಗೆ ಗೊತ್ತೇ ಆಗಲಾಗ್ಯದ ಅನ್ನೋದು ಒಂದು ಗೊಂದಲ, ಒಂದು ಪರಿಹಾರ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ತಮ್ಮ ಶಾಲೆಗೆ ಬಂದಿರೋ ಅನುದಾನ ಮತ್ತು ಆಗಿರೋ ಬಗ್ಗೆನು ತಮ್ಮ ಎದುರುಗಡೆನೆ ಇಟ್ಟಿದ್ದೀವಿ, ಮಂಡನೆ ಮಾಡಿದೀವಿ. ಇನ್ನೂ ತಾವು ಆಸಕ್ತಿ ವಹಿಸ್ಕೊಂಡು ತಮ್ಮ ಶಾಲೆ ಒಂದು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ತುಂಬಾ ನನಗೆ ಈ ವಿಷಯದಲ್ಲಿ ತುಂಬಾ ಒಂದು ಖುಷಿ ಆಗ್ತಾ ಇದೆ. ಇನ್ನೊಂದಂದ್ರೆ ಊರಿನ ಗ್ರಾಮಸ್ಥರು ಮುಖಂಡರು ಆಮೇಲೆ ಸದಸ್ಯರು SDMC ಅಧ್ಯಕ್ಷರು ಸೇರ್ಕೊಂಡ್ಬಿಟ್ಟು ತಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಒಂದು ಶಿಕ್ಷಕರನ್ನು ಕರೆ ತರಲು ಒಂದು ತುಂಬಾ ಪಾತ್ರ ಆಗಿರ್ತದೆ. ಅದ್ರ ಜೊತೆಗೆ ಸರ್ಕಾರಿ ನಿಯಮಾವಳಿ ಪ್ರಕಾರ HM ಅವರಿಗೆ ಮಾತಾಡಿ ಅವ್ರಿಂದ ಏನು ಒಂದು ಪತ್ರಗಳು ಬೇಕಾಗಿದೆ ತಮ್ಮ ಶಾಲೆಯಿಂದ ಬೇಡಿಕೆ ಪ್ರಕಾರ ಪತ್ರಗಳನ್ನು ಬರೆಸಿ ಸಿಗ್ನೇಚರ್ ಮಾಡಿಸ್ಕೊಂಡು ತಮ್ಮ ಒಂದು ಮೇಲಧಿಕಾರಿ ಒಂದು ತಾಲೂಕಾ ಅಂತ ಮತ್ತು ಜಿಲ್ಲಾ ಅಂತ ಅಧಿಕಾರಿಗಳನ್ನು ತಾವು ಸಲ್ಲಿಸ್ತಕ್ಕಂಥದ್ದು, ತಿರುಗಾಡ್ತಕ್ಕಂಥದ್ದು, ಒಂದು ಫಾಲೋ ಅಪ್ ಮಾಡ್ತಕ್ಕಂಥದ್ದು ಗ್ರಾಮಸ್ಥರಲ್ಲಿ ಮತ್ತು SDMC ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಎಲ್ಲರಲ್ಲಿ ಇರ್ತದ. ಈಗ ಅಧ್ಯಕ್ಷರು ಆಗ್ಯಾರಪ್ಪ ಅಂತಂದ್ರೆ ಅಧ್ಯಕ್ಷರು ಮಾಡ್ಬೇಕದು. ಬೇರೆ ಒಂದು ಪಾಲಕರು ಯಾರೋ ಬಂದ್ಬಿಟ್ಟು ಅಧ್ಯಕ್ಷರು ಅದಕ್ಕಾಗಿರಿ ಮಾಡ್ಲಿಕ್ಕೆ ಬರ್ಲೇನು ಅಂದು ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ರೂಢಿ ಆಗ್ತಕ್ಕಂಥದ್ದು ಬೇರೆ ಶಾಲೆಯಲ್ಲಿ ಇಂಥವು ನಾನು ಗಮನಿಸಿದ್ದೀನಿ. ನಾವು ಅಧ್ಯಕ್ಷರು ಎದಕ್ ಮಾಡಿರ್ತೀವ್ರಿ, ಅವ್ರದ್ದು ಏನ್ ಕೆಲಸ, ಅವ್ರಿಗೂ ಕೂಡ ಮನಿ ಇದೆ, ಮಕ್ಳು ಇದೆ, ಸಂಸಾರ ಇದೆ, ನಮ್ ತರನೇ ಎಲ್ಲರೂ ಇದ್ದೇವೆ. ಬಟ್ ಅವರು ಆಸಕ್ತಿ ಇರುತ್ತೆ, ಬಟ್ ಜನ ಸಪೋರ್ಟಿವ್ನು ಬೇಕು. ಪಾಲಕರು ನೋಡಿ ಸುಮಾರು 149 ಮಕ್ಕಳಿದಾವೆ. ಪಾಲಕರ ಸಭೆಗೆ ಭಾಗವಹಿಸಿದ್ರೆ ಒಂದು 40 ಜನ, ಬಟ್ ಭಾಗವಹಿಸೋದು ಕಮ್ಮಿ ಆದ್ರೂ ಪರವಾಗಿಲ್ಲ. ಆಸಕ್ತಿ ಇದೆ, ದೇಣಿಗೆ ನೀಡ್ತಾ ಇದ್ರಿ, ಶಾಲೆ ಒಂದು ಚೆನ್ನಾಗಿ ಒಂದು ಸುವ್ಯವಸ್ಥೆಯಲ್ಲಿ ನಡೀತಾ ಇದೆ. ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡಿತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಶಿಕ್ಷಕರು ಇರೋಷ್ಟೇ, 2 ಶಿಕ್ಷಕರು ಇದ್ದಾರೆ, 2 ಅತಿಥಿ ಶಿಕ್ಷಕರು ಇದ್ದಾರೆ, 4 ಶಿಕ್ಷಕರು ಈ ಶಾಲೆಯನ್ನು ತಗೊಂಡು ಹೋಗ್ತಾ ಇದ್ದಾರೆ.
ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಕೂಡ ತುಂಬಾ ಒಂದು ಶ್ರಮ ಪಟ್ಟು ಮಕ್ಕಳಿಗೆ ಒಂದು ವಂಚಿತ ಆಗ್ಬಾರ್ದು ಶಿಕ್ಷಣದಿಂದ, ಯಾವ ಮಗುವಿಗೆ ಕೊರತೆ ಆಗ್ಬಾರ್ದು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಒಂದ್ ಮನುಷ್ಯ ಒಂದ್ 50 kg ವಜ್ಜಿ ಒಯ್ತಾನ ಅಂತಂದ್ರೆ ಅವನಿಗೆ ಒಂದ್ 100 kg ಹೊರಿಸಿದ್ರೆ ಒಯ್ಯಕ್ಕಾಗಲ್ಲ. ಆ ರೀತಿ ಆ ಪರಿಸ್ಥಿತಿ ಆಗಿದೆ ತಮ್ಮ ಶಾಲೆ ಇವತ್ತಿನ ದಿನಗಳಲ್ಲಿ. ಹಂಗ ಆಗ್ಬಾರ್ದು ಅಂತಂದ್ರೆ ಎಲ್ಲರೂ ಸಹಕಾರ ಇರ್ಬೇಕು, ಶಿಕ್ಷಕರ ಸಹಕಾರ ಇರ್ಬೇಕು, ಪಾಲಕರದು ಮೇನು ಒಂದು ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ತಮ್ಮ ಶಾಲೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಪಾಲಕರೇ ಮೇನ್ ಒಂದು ಜವಾಬ್ದಾರಿ. ಯಾಕಂದ್ರೆ ಈಗ ಶಿಕ್ಷಕರು ಇದ್ದಾರೆ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ತಮ್ಮ ಶಾಲೆಯಲ್ಲಿ ಹಿಂದಿನ ವರ್ಷಗಳಲ್ಲಿ 20 ಮಕ್ಕಳು ಇದ್ದಾರೆ ಒಂದ್ ತರಗತಿಯಲ್ಲಿ, ಆಮೇಲೆ 18 ಮಕ್ಕಳು ಇದ್ದಾರೆ, ಆಮೇಲೆ